ವೀಕ್ಷಕರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆ ಭಯಾನಕ ಕಟ್ಟಡದಲ್ಲಿ ನನಗೆ ಆದ ಭಯಾನಕ ಅನುಭವದ ನಂತರ ಪ್ಯಾರಾನಾರ್ಮಲ್ ಅಥವಾ ಅಲೌಕಿಕ ಆಯಾಮಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನನಗೆ ಬಹಳ ಕುತೂಹಲ ಶುರುವಾಯಿತು. ಗಾದೆ ಹೇಳುವಂತೆ ಏನು ಅಜ್ಞಾತವೋ ಅದೇ ಹೆಚ್ಚು ಆಕರ್ಷಕ. ಹೀಗಾಗಿ ಈ ಕಡಿಮೆ ಅನ್ವೇಷಿತ ಪ್ರಪಂಚಗಳ ಕಡೆಗೆ ನನ್ನ ಆಕರ್ಷಣೆ ಹೆಚ್ಚಾಯಿತು ಮತ್ತು ನಾನೇ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಇಳಿಯಲು ಬಯಸಿದೆ. ಆದರೆ ನನ್ನೊಬ್ಬನಿಗೆ ಅಷ್ಟು ಧೈರ್ಯ ಇರಲಿಲ್ಲ. ಹಾಗಾಗಿ ನಾನು ತಕ್ಷಣ ಅಮಿತ್ ಅವರ ಸಹಾಯ ಕೇಳಿದೆ. ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ತಕ್ಷಣ ಒಪ್ಪಿಕೊಂಡರು. ನಾನು ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಅವರು ಕೇಳಿದರು. ಆಗ ನಾನು ಅವರಿಗೆ ನನ್ನ ಮೊದಲ ಅನುಭವದ ಬಗ್ಗೆ ಹೇಳಿದೆ. ಅಂದರೆ ಮರದ ಕೆಳಗೆ ನಿಂತಿದ್ದ ಆ ಹುಡುಗಿಯ ಬಗ್ಗೆ. ನನ್ನ ಕತೆ ಕೇಳಿ ಅವರು ಆಸಕ್ತಿ ಹೊಂದಿದರು ಮತ್ತು ನಾವು ಜನವರಿ 26ರಂದು ಆ ಸ್ಥಳಕ್ಕೆ ಭೇಟಿ ನೀಡಲು ತೀರ್ಮಾನ ಮಾಡಿದೆವು. ನಾವು ಮಧ್ಯಾಹ್ನ ಆ ಸ್ಥಳಕ್ಕೆ ತಲುಪಿದೆವು. ಆ ಹುಡುಗಿಯ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದೇ ಎಂದು ಮೊದಲು ಸುತ್ತಮುತ್ತ ವಿಚಾರಣೆ ಮಾಡೋಣ ಎಂದು ಅಮಿತ್ ಸೂಚಿಸಿದರು. ಶುರುವಿನಲ್ಲಿ ನಮಗೆ ಹೆಚ್ಚು ಯಶಸ್ಸು ಸಿಗಲಿಲ್ಲ. ಆದರೆ ಮಧ್ಯಾಹ್ನದ ನಂತರ ಒಂದು ಚಹಾ ಅಂಗಡಿಯಲ್ಲಿದ್ದ ಒಬ್ಬ ಮಹಿಳೆ ನಮಗೆ ಕೆಲವು ಮಹತ್ವದ ಮಾಹಿತಿ ನೀಡಲು ಸಹಾಯ ಮಾಡಿದರು. ಅವರು ಹೇಳಿದ ಪ್ರಕಾರ ಆ ಹುಡುಗಿಯ ಹೆಸರು ಕುಸುಮ್ ಮತ್ತು ಸಾಯುವಾಗ ಅವಳಿಗೆ 17 ವರ್ಷ ವಯಸ್ಸಾಗಿತ್ತು. ಕುಸುಮ್ಗೆ ಒಬ್ಬ ಸ್ನೇಹಿತ ಇದ್ದ. ಅವನು ಕೇವಲ ಗೆಳೆಯ, ಬಾಯ್ ಫ್ರೆಂಡ್ ಅಲ್ಲ. ಆದರೆ ಆ ಸಣ್ಣ ಪಟ್ಟಣ ಜನರ ಕಿರಿದಾದ ಮನಸ್ಸುಗಳು ಬೇರೇನೋ ಊಹಿಸಿದ್ದವು. ಅಂತಹ ದಿನಗಳಲ್ಲಿ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇರುವುದು ನಿಷಿದ್ಧವಾಗಿತ್ತು. ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಗೆಳೆಯನನ್ನು ಹೊಂದಿರುವ ಹುಡುಗಿ ಕೆಲವು ಕೀಳುಮಟ್ಟದ ಮನಸ್ಥಿತಿಯ ಹುಡುಗರಿಗೆ ತಾನು ಯಾರಿಗೆ ಬೇಕಾದರೂ ಸುಲಭವಾಗಿ ಲಭ್ಯವಿರುತ್ತೇನೆ ಎಂಬ ಭಾವನೆ ಮೂಡಿಸಿತ್ತು. ಪರಿಣಾಮವಾಗಿ ಅವರು ಆಕೆಯನ್ನು ಹಿಂಬಾಲಿಸಲು ಶುರು ಮಾಡಿದರು ಮತ್ತು ಆಕೆ ಹಾಗೂ ಆಕೆಯ ಕುಟುಂಬದವರ ಬಗ್ಗೆ, ವಿಶೇಷವಾಗಿ ಮನೆಯ ಮಹಿಳೆಯರ ಬಗ್ಗೆ ಅಸಹ್ಯಕರ ಕಾಮೆಂಟ್ಗಳನ್ನು ಮಾಡಲು ಪ್ರಾರಂಭಿಸಿದರು. ಒಂದು ದಿನ ಕುಸುಮ್ನ ಸ್ನೇಹಿತ ಮಾವಿನ ಮರದ ಕೆಳಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ. ಅದು ಏಕೆ ಅಥವಾ ಹೇಗೆ ಸಂಭವಿಸಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಆತ್ಮಹತ್ಯೆಗೆ ಬೇರೆ ಯಾವುದೇ ಬಲವಾದ ಕಾರಣಗಳು ಇರಲಿಲ್ಲ. ಹಾಗಾಗಿ ಆ ಹುಡುಗನನ್ನು ಯಾರೋ ಅಸೂಯೆಯಿಂದ ಕೊಲೆ ಮಾಡಿದ್ದಾರೆ ಎಂಬ ವದಂತಿಗಳು ಶೀಘ್ರದಲ್ಲೇ ಹರಡಿದವು. ಆಗ ಕುಸುಮ್ಳ ಕುಟುಂಬವು ತಕ್ಷಣ ಸ್ಥಳೀಯರು ಮತ್ತು ಪೊಲೀಸರ ಅನುಮಾನಕ್ಕೆ ಗುರಿಯಾಯಿತು. ಜನರು ಆಕೆ ಮತ್ತು ಆಕೆಯ ಕುಟುಂಬದಿಂದ ದೂರ ಉಳಿಯಲು ಪ್ರಾರಂಭಿಸಿದರು. ಇದು ಸ್ಥಳೀಯರಿಂದ ಹೇರಲ್ಪಟ್ಟ ಒಂದು ರೀತಿಯ ಬಹಿಷ್ಕಾರದಂತಿತ್ತು. ಆದರೂ ತನಿಖೆಯಲ್ಲಿ ಕುಟುಂಬದ ಮೇಲೆ ಯಾವುದೇ ತಪ್ಪನ್ನು ಸಾಬೀತುಪಡಿಸಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ. ತದನಂತರ ಒಂದು ದಿನ ಕುಸುಮ್ ನಿಗೂಢವಾಗಿ ಕಣ್ಮರೆಯಾದಳು. ಪೊಲೀಸ್ ಆಕೆಯನ್ನು ಎಲ್ಲೆಡೆ ಹುಡುಕಿದರು. ಹುಡುಗಿಯನ್ನು ಹುಡುಕುವ ಅಥವಾ ಆಕೆಯ ನಾಪತ್ತೆಗೆ ಸಂಬಂಧಿಸಿದಂತೆ ಉತ್ತಮ ಮಾಹಿತಿ ನೀಡುವ ಯಾರಿಗಾದರೂ ನಗದು ಬಹುಮಾನವನ್ನು ಸಹ ಘೋಷಿಸಲಾಗಿತ್ತು. ಆದರೆ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದವು. ನಿಧಾನವಾಗಿ ಆಕೆಯ ಕಣ್ಮರೆಯ ಬಗ್ಗೆಯೂ ಕೆಲವು ಅಶ್ಲೀಲ ವದಂತಿಗಳು ಹರಡಲು ಶುರುವಾದವು. ಸ್ವಲ್ಪ ಸಮಯದ ನಂತರ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಕುಸುಮ್ ಅವರ ಕುಟುಂಬ ಸದಸ್ಯರು ಒಬ್ಬೊಬ್ಬರಾಗಿ ಕಣ್ಮರೆಯಾಗಲು ಪ್ರಾರಂಭಿಸಿದರು. ಕುಸುಮ್ ಪ್ರಕರಣದಂತೆಯೇ ಕುಟುಂಬ ಸದಸ್ಯರನ್ನು ಹುಡುಕುವ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಕುಟುಂಬದ ಸದಸ್ಯರು ಎಲ್ಲಿಗೆ ಹೋದರು ಅಥವಾ ಅವರಿಗೆ ಏನಾಯಿತು ಎಂಬುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಶೀಘ್ರದಲ್ಲೇ ಆ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ದೆವ್ವಗಳು ಇರುವ ಸ್ಥಳ ಎಂಬ ಹಣೆಪಟ್ಟಿ ಬಂತು. ಆ ಮನೆಯ ಪಕ್ಕದ ರಸ್ತೆಯಲ್ಲಿ ಜನರು ರಾತ್ರಿಯ ಕತ್ತಲಿನಲ್ಲಿ ಮಾತ್ರವಲ್ಲ, ಹಗಲು ಹೊತ್ತಿನಲ್ಲಿಯೂ ಓಡಾಡುವುದನ್ನು ನಿಲ್ಲಿಸಿದರು. ಹೆಚ್ಚುತ್ತಿರುವ ಯುವ ಪೀಳಿಗೆ, ವಿಶೇಷವಾಗಿ ದೆವ್ವದ ಬೇಟೆಗಾರಿಕೆ ಧಾರಾವಾಹಿ ಮತ್ತು ವೆಬ್ ಸರಣಿಗಳ ಅಭಿಮಾನಿಗಳು ಮಾತ್ರ ಧೈರ್ಯ ಮಾಡಿ ಆ ರಸ್ತೆಯ ಮೂಲಕ ಹೋಗುತ್ತಾರೆ. ಕೆಲವೊಮ್ಮೆ ಅವರು ಮನೆಯ ಮುಂದೆ ನಿಂತು ಅದನ್ನು ಚೆನ್ನಾಗಿ ನೋಡಲು ಸೆಲ್ಫಿ ಅಥವಾ ವಿಡಿಯೋಗಳನ್ನು ತೆಗೆದುಕೊಳ್ಳಲು ಸಹ ಸಾಹಸ ಮಾಡುತ್ತಾರೆ. ಆದರೆ ರಾತ್ರಿಯಲ್ಲಿ ಆ ಸ್ಥಳದಿಂದ ಪಕ್ಷಿಗಳು ಮತ್ತು ಬೀದಿ ನಾಯಿಗಳು ಸಹ ದೂರ ಉಳಿಯುತ್ತವೆ. ಮತ್ತು ಹೌದು, ಆ ಹುಡುಗ ಸತ್ತಿದ್ದ ಮಾವಿನ ಮರವನ್ನು ಇಲ್ಲಿಯವರೆಗೂ ಅತ್ಯಂತ ಭಯಾನಕವೆಂದು ಪರಿಗಣಿಸಲಾಗುತ್ತದೆ. ಆ ಸ್ಥಳೀಯರು ಹೇಳುವ ಪ್ರಕಾರ ಬೆಳಿಗ್ಗೆ 8:45ರಿಂದ 10:45 ನಡುವೆ ಆ ಮರದ ಮುಂದೆ ನಿಂತು ಮರದತ್ತ ದಿಟ್ಟಿಸಿ ನೋಡುತ್ತಿರುವಂತೆ ಕಾಣುವ ಹುಡುಗಿಯನ್ನು ಹಲವು ಬಾರಿ ನೋಡಿದ್ದಾರಂತೆ. ಆ ಮಹಿಳೆ ಹೇಳಿದ ಕಥೆಯನ್ನು ಕೇಳಿ ನಾವಿಬ್ಬರು ರೋಮಾಂಚನಗೊಂಡೆವು. ಆ ಹುಡುಗಿಯ ನೋವಿನ ಬಗ್ಗೆ ಯೋಚಿಸಿದಾಗ ನನಗೆ ಸ್ವಲ್ಪ ಭಾವುಕವಾಯಿತು. ಆದರೆ ಮತ್ತೊಂದೆಡೆ ಅಮಿತ್ ಬೇರೆ ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದಂತೆ ಕಾಣುತ್ತಿತ್ತು. ನಾವು ಆ ರಾತ್ರಿಯೇ ಬಸ್ನಲ್ಲಿ ಹಿಂತಿರುಗಿದೆವು. ಚಹಾ ಮಾರುವ ಮಹಿಳೆ ಹೇಳಿದ ಕಥೆಯ ಬಗ್ಗೆ ನಾವಿಬ್ಬರು ಒಂದು ಮಾತನ್ನು ಆಡಲಿಲ್ಲ. ಆದರೆ ನಮ್ಮ ಮುಖಭಾವವು ಸ್ಪಷ್ಟವಾಗಿ ಹೇಳುತ್ತಿದ್ದವು, ಆ ಸ್ಥಳಕ್ಕೆ ನಾವು ಮತ್ತೊಮ್ಮೆ ಭೇಟಿ ನೀಡಲೇಬೇಕು ಎಂದು.